Good morning, one and all. I am Muniraja N, Assistant Professor of Commerce, working at Government First Aid College, Malur. Today, we shall discuss about one of the important elective paper of Bengaluru North University, which is prescribed for BCom 5th semester. The title of the subject is Advanced Accounting. I welcome you all to the first session of this Advanced Accounting. In the first session, I am going to discuss with you on the first unit, that is Accounts of Banking Companies. The learning objectives of this unit includes to provide an understanding of the concept of banking companies, some important provisions of Banking Regulations Act of 1949, minimum capital and the reserves to be maintained by a bank, restrictions on commission, brokerage, discounts, the types of reserves, nothing but the statutory reserves and cash reserves to be maintained by the banks, interest on doubtful debts, rebate on bills discounted and acceptance, endorsements and other obligations, and also the preparation of accounts by the banking companies. The session outcomes includes the students will be able to understand the concept of bank, the business of banking companies, as well as the important provisions of Banking Regulations Act of 1949. ಈ ಒಂದು ಸೆಷನ್ನ ಮುಖಾಂತರವಾಗಿ ವಿದ್ಯಾರ್ಥಿಗಳು ಏನನ್ನು ಕಲಿಬೋದು ಅಂತ ಹೇಳಿದ್ರೆ, ಬ್ಯಾಂಕ್ನ ಒಂದು ಪರಿಕಲ್ಪನೆ, ಬ್ಯಾಂಕಿಂಗ್ ಕಂಪನೀಸ್ನ ವ್ಯವಹಾರ, ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಕಾಯ್ದೆ 1949 ಪ್ರಕಾರ ಏನೆಲ್ಲ ಪ್ರಾವಿಷನ್ಸ್ ಇದ್ದಾವೆ ಅನ್ನೋದನ್ನು ಈ ಒಂದು ಸೆಷನ್ನಲ್ಲಿ ವಿದ್ಯಾರ್ಥಿಗಳು ಕಲಿಬಹುದಾಗುತ್ತೆ. Coming to the introduction part of this first unit, that is with regard to a bank. What is a bank? Basically, a bank is a financial institution. ಬ್ಯಾಂಕ್ ಎಂದರೇನು? ಬ್ಯಾಂಕ್ ಅಂದರೆ ಒಂದು ಹಣಕಾಸಿನ ವ್ಯಾವಹಾರಿಕ ಸಂಸ್ಥೆಯಾಗಿದೆ. ಈ ಒಂದು ಬ್ಯಾಂಕು ಹಣಕಾಸಿನ ಒಂದು ಕಾರ್ಯಚಟುವಟಿಕೆಗಳನ್ನು ಅಥವಾ ಸೇವೆಗಳನ್ನು ಒದಗಿಸ್ಕೊಡುವಂಥದ್ದಾಗಿರುತ್ತೆ. A bank is a business organization which provides money services to its customers. ಈ ಒಂದು ಕಸ್ಟಮರ್ಸ್ಗೆ ಹಣಕಾಸಿನ ಸೇವೆಗಳನ್ನು ಒದಗಿಸ್ಕೊಡುವಂಥದ್ದು ಈ ಒಂದು ಬ್ಯಾಂಕ್ನ ಮುಖ್ಯ ಕರ್ತವ್ಯವಾಗಿರುತ್ತೆ. ಪ್ರೊವೈಡಿಂಗ್ ಮನಿ ಸರ್ವಿಸಸ್ ಟು ದ ಕಸ್ಟಮರ್ಸ್. ಇನ್ ಇಂಡಿಯಾ ವಿ ಹ್ಯಾವ್ ಬ್ಯಾಂಕ್ಸ್ ವಿಚ್ ಆರ್ ಪ್ರೈವೇಟ್ಲಿ ಓನ್ಡ್ ಆಸ್ ವೆಲ್ ಆಸ್ ಓನ್ಡ್ ಬೈ ಸೆಂಟ್ರಲ್ ಗವರ್ನಮೆಂಟ್. ನಮ್ಮ ದೇಶದಲ್ಲಿ ಎರಡು ರೀತಿಯಂಥ ಬ್ಯಾಂಕುಗಳನ್ನು ನಾವು ಕಾಣ್ತೇವೆ. ಮೊದಲನೇದು ಖಾಸಗಿ ಒಡೆತನದ ಬ್ಯಾಂಕುಗಳಾಗಿರ್ಬೋದು, ಮತ್ತು ಕೇಂದ್ರ ಸರ್ಕಾರ ಅದರ ಅಡಿಯಲ್ಲಿ ಅಥವಾ ಅದು ಒಂದು ಓನರ್ಶಿಪ್ಪನ್ನು ಹೊಂದಿರುವಂಥ ಬ್ಯಾಂಕ್ಗಳಾಗಿರುತ್ತೆ. ವೆದರ್ ಪ್ರೈವೇಟ್ಲಿ ಓನ್ಡ್ ಆರ್ ಪಬ್ಲಿಕ್ಲಿ ಓನ್ಡ್ ಬ್ಯಾಂಕ್ಸ್ ಇನ್ ಇಂಡಿಯಾ ಆರ್ ಕಂಟ್ರೋಲ್ಡ್ ಬೈ ಅನ್ ಆ್ಯಕ್ಟ್ ಆಫ್ ದಿ ಗವರ್ನಮೆಂಟ್ ಕಾಲ್ಡ್ ದ ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಆ್ಯಕ್ಟ್. ಯಾವುದೇ ಒಂದು ಬ್ಯಾಂಕು, ಅದು ಗವರ್ನಮೆಂಟ್ ಓನ್ಡ್ ಬ್ಯಾಂಕ್ ಆಗಿರ್ಬೋದು ಅಥವಾ ಖಾಸಗಿ ಒಡೆತನದ ಬ್ಯಾಂಕ್ ಆಗಿರ್ಬೋದು, ಈ ಎರಡು ಥರದ ಬ್ಯಾಂಕುಗಳು ಸಹ ಎಲ್ಲ ಒಂದು ವ್ಯವಹಾರವನ್ನು ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಆ್ಯಕ್ಟ್ ಆಫ್ 1949ನ ಪ್ರಕಾರವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಗವರ್ನಮೆಂಟ್ ಆಫ್ ಇಂಡಿಯಾ ಕಾಲಕಾಲಕ್ಕೆ ಹೊರಡಿಸುವಂತಹ ನಿಯಮಗಳು, ನೀತಿಗಳು, ರೂಪುರೇಷೆಗಳ ಆಧಾರದಲ್ಲಿ ತನ್ನ ಚಟುವಟಿಕೆಗಳನ್ನು ನಿಭಾಯಿಸಬೇಕಾಗುತ್ತೆ, ವ್ಯವಹರಿಸಬೇಕಾಗುತ್ತೆ. ಎಕ್ಸಾಂಪಲ್ ಫಾರ್ ಗವರ್ನಮೆಂಟ್ ಬ್ಯಾಂಕ್ಸ್ SBI ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ವಿಜಯ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಅಥವಾ ದೇನಾ ಬ್ಯಾಂಕ್ ಆಗಿರ್ಬೋದು. ಇವೆಲ್ಲವನ್ನು ನಾವು ಗವರ್ನಮೆಂಟ್ ಅಥವಾ ಸೆಂಟ್ರಲ್ ಗವರ್ನಮೆಂಟ್ ಓನ್ಡ್ ಬ್ಯಾಂಕ್ಸ್ ಅಂತ ಕರಿತೀವಿ. ಪ್ರೈವೇಟ್ ಬ್ಯಾಂಕ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಈ ಒಂದು ಪ್ರೈವೇಟ್ ಬ್ಯಾಂಕ್ಸ್ ಇನ್ನು ICICI ಬ್ಯಾಂಕ್ ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, ಅಥವಾ ಇನ್ನು ಲೋಕಲ್ ಆಪರೇಟೆಡ್ ಬ್ಯಾಂಕ್ಸ್ ಆಗಿರ್ಬೋದು, ಗ್ರಾಮೀಣ ಪ್ರದೇಶಗಳಲ್ಲಿ ಬ್ಯಾಂಕುಗಳು, ಇವೆಲ್ಲ ಕೋಆಪರೇಟಿವ್ ಸೊಸೈಟೀಸ್, ಇವೆಲ್ಲವನ್ನು ಆಯಾ ಪ್ರಾದೇಶಿಕ ಮಟ್ಟದಲ್ಲಿ ಸ್ಥಾಪನೆಯಾಗಿರುವಂತಹ ಕೆಲವಷ್ಟು ಬ್ಯಾಂಕ್ಗಳಾಗಿರುತ್ತವೆ. Coming to the meaning of banking company. A banking company means any company which transacts
ದ ಬಿಸ್ನೆಸ್ ಆಫ್ ಬ್ಯಾಂಕಿಂಗ್ ಇನ್ ಇಂಡಿಯಾ. ಬಿಸ್ನೆಸ್ ಆಫ್ ಬ್ಯಾಂಕಿಂಗ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಯಾವೊಂದು ಕಂಪನಿಯನ್ನು ಬ್ಯಾಂಕಿಂಗ್ ಕಂಪನಿ ಅಂತ ಕರಿತೀವಿ ಅಂತ ಹೇಳಿದ್ರೆ, ಎ ಕಂಪನಿ ವಿಚ್ ಆಪರೇಟ್ಸ್ ಆರ್ ಟ್ರಾನ್ಸಾಕ್ಟ್ಸ್ ದ ಬಿಸ್ನೆಸ್ ಆಫ್ ಬ್ಯಾಂಕಿಂಗ್ ಇನ್ ಇಂಡಿಯಾ. ಬ್ಯಾಂಕ್ ಏನು ಮೂಲಭೂತವಾಗಿ ಅಥವಾ ಪ್ರಾಥಮಿಕವಾಗಿ ಏನೆಲ್ಲ ಚಟುವಟಿಕೆಗಳನ್ನು ನಿರ್ವಹಿಸುತ್ತೆ ಅಂತ ಹೇಳೋದಾದರೆ, ಬ್ಯಾಂಕ್ ಅಕ್ಸೆಪ್ಟ್ಸ್ ಮನಿ ದಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಡೆಪಾಸಿಟ್ಸ್. ಬ್ಯಾಂಕ್ಗಳು ಠೇವಣಿಯನ್ನು, ಹಣವನ್ನು ಠೇವಣಿ ರೂಪದಲ್ಲಿ ಸ್ವೀಕಾರ ಮಾಡಿಕೊಳ್ತವೆ. ದೆನ್ ಸ್ವೀಕಾರ ಮಾಡಿದಂಥ ಠೇವಣಿಗಳನ್ನು ಬ್ಯಾಂಕು ಹಾಗೆ ಇಟ್ಟಿರೋದಿಲ್ಲ. ಅದನ್ನು it does not hold or maintain the cash or the money which is accepted in the form of deposit. It has to be circulated among the other customers who are in need of money by providing loans and advances. ಸಾಲ ಅಥವಾ ಮುಂಗಡಗಳನ್ನು ಕೊಡೋದ್ರ ಮುಖಾಂತರವಾಗಿ ಈ ಒಂದು ಬ್ಯಾಂಕು ಗ್ರಾಹಕರಿಂದ ಏನು ಠೇವಣಿಗಳನ್ನು ಸ್ವೀಕಾರ ಮಾಡಿರುತ್ತೋ ಅದನ್ನು ಬೇರೆ ಗ್ರಾಹಕರಿಗೆ ಅಥವಾ ಬೇರೆ ವ್ಯಕ್ತಿಗಳಿಗೆ ಪ್ರಾಪರ್ ಚಾನಲ್ನ ಮುಖಾಂತರವಾಗಿ ಸರಿಯಾದ ಒಂದು ವ್ಯಾವಹಾರಿಕ ರೀತಿಯಲ್ಲಿ ಸಾಲ ಅಥವಾ ಮುಂಗಡವನ್ನು ಕೊಡುವಂಥ ಸಂಸ್ಥೆ ಆಗಿದೆ. ಇದು ಈ ಒಂದು ಬ್ಯಾಂಕಿಂಗ್ ಕಂಪನಿನ ಅರ್ಥ. ಬ್ಯಾಂಕಿಂಗ್ ಮೀನ್ಸ್, ಬ್ಯಾಂಕಿಂಗ್ ಅಂದರೆ ಈ ಒಂದು ಬ್ಯಾಂಕಿಂಗ್ ಪ್ರೊಸೆಸ್ಸಲ್ಲಿ, ಪ್ರಕ್ರಿಯೆಯಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೆಯುತ್ತವೆ ಅಥವಾ ಆ್ಯಕ್ಟಿವಿಟೀಸನ್ನು ಈ ಒಂದು ಬ್ಯಾಂಕ್ ನಡೆಸ್ಕೊಡುತ್ತೆ, ಮಾಡುತ್ತೆ ಅಂತ ಹೇಳಿದ್ರೆ, ಬ್ಯಾಂಕಿಂಗ್ ಮೀನ್ಸ್ ಅಕ್ಸೆಪ್ಟಿಂಗ್ ಆಫ್ ಡೆಪಾಸಿಟ್ಸ್, ಠೇವಣಿಗಳನ್ನು ಸ್ವೀಕಾರ ಮಾಡುವಂಥದ್ದು. ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಫಾರ್ ದಿ ಪರ್ಪಸ್ ಆಫ್ ಲೆಂಡಿಂಗ್ ಆರ್ ಇನ್ವೆಸ್ಟಿಂಗ್. ಲೆಂಡಿಂಗ್ ಆರ್ ಮೇಕಿಂಗ್ ಸಮ್ ಇನ್ವೆಸ್ಟ್ಮೆಂಟ್, ಹೂಡಿಕೆಯನ್ನು ಮಾಡ್ಬೋದು ಅಥವಾ ಬೇರೆಯವರಿಗೆ ಯಾರಿಗೆ ದುಡ್ಡು ಬೇಕಾಗಿದೆಯೋ ಅದು ಸರಿಯಾದ ಒಂದು ಪ್ರಕ್ರಿಯೆಯ ಮುಖಾಂತರವಾಗಿ ಕಾನೂನಾತ್ಮಕವಾಗಿ ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಪ್ರಕಾರವಾಗಿ ಲೋನನ್ನು, ಸಾಲವನ್ನು ಕೊಡುವಂಥದ್ದಾಗಿರುತ್ತೆ. ಸಾಲ ಯಾರು ತಗೊಳ್ಳಿಲ್ಲ ಅಂತಂದರೆ ಅಂಥ ದುಡ್ಡನ್ನು ಬ್ಯಾಂಕು ಹೂಡಿಕೆಯನ್ನು ಬೇರೆ ಒಂದು ರೀತಿಯಲ್ಲಿ ಹೂಡಿಕೆಯನ್ನು ಸಹ ಕಾನೂನಾತ್ಮಕವಾಗಿ ಮಾಡಿಕೊಳ್ಬೋದು. ಆಫ್ ಡೆಪಾಸಿಟ್ಸ್ ಆಫ್ ಮನಿ ಫ್ರಮ್ ದ ಪಬ್ಲಿಕ್, ಸಾರ್ವಜನಿಕರಿಂದ ಠೇವಣಿ ರೂಪದಲ್ಲಿ ಆಗಿರ್ಬೋದು ಅಥವಾ ಇತರೆ ರೂಪಗಳಲ್ಲಿ ಸ್ವೀಕಾರ ಮಾಡುವಂತಹ, ಶೇಖರಣೆ ಮಾಡಿಕೊಳ್ಳುವಂತಹ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಥವಾ ಸಾಲದ ರೂಪದಲ್ಲಿ ಲೋನನ್ನು ಕೊಡ್ಬೋದು. ರೀಪೇಯಬಲ್ ಆನ್ ಡಿಮಾಂಡ್ ಆರ್ ಅದರ್ವೈಸ್ ಆ್ಯಂಡ್ ವಿತ್ಡ್ರಾವೆಬಲ್ ಬೈ ಚೆಕ್, ಡ್ರಾಫ್ಟ್, ಆರ್ಡರ್ ಆರ್ ಅದರ್ವೈಸ್. ಈ ಒಂದು ಬ್ಯಾಂಕಿಂಗ್ನ ಮುಖ್ಯ ಚಟುವಟಿಕೆಗಳಲ್ಲಿ ಹಣವನ್ನು, ಠೇವಣಿಯನ್ನು ಸ್ವೀಕಾರ ಮಾಡುವಂಥದ್ದು, ಸ್ವೀಕಾರ ಮಾಡಿದಂಥ ಠೇವಣಿ ಹಣವನ್ನು ಜನರಿಗೆ, ಪಬ್ಲಿಕ್ಗೆ, ಸಾರ್ವಜನಿಕರಿಗೆ ಪ್ರಕ್ರಿಯೆ ಸರಿಯಾದ ರೀತಿಯಂಥ ಒಂದು ಮಾರ್ಗದಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಬೇಸಿಸಲ್ಲಿ ಲೋನನ್ನು ಕೊಡುವಂಥದ್ದು. ಉಳಿದಿರುವಂಥ ಅಮೌಂಟನ್ನು ಬೇರೆ ಒಂದು ವಿಧಾನದಲ್ಲಿ ಅದನ್ನು ಹೂಡಿಕೆ ಮಾಡಿ ಆ ಹೂಡಿಕೆಯಿಂದ ಬರುವಂಥ ದುಡ್ಡನ್ನು ಬ್ಯಾಂಕು ಪ್ರಾಫಿಟ್ ಆಗಿ ಗಳಿಸ್ಕೊಳ್ಳುತ್ತೆ. ಅದು ಸಾರ್ವಜನಿಕರ ಹಣ ಆಗಿರುತ್ತೆ. ಡೆಪಾಸಿಟ್ ಆಫ್ ಮನಿ ಫ್ರಮ್ ದ ಪಬ್ಲಿಕ್, ಸಾರ್ವಜನಿಕರಿಂದ ಠೇವಣಿಯನ್ನು ತೆಗೆದುಕೊಳ್ಳುವಂಥದ್ದಾಗಿರುತ್ತೆ. ರೀಪೇಯಬಲ್ ಆನ್ ಡಿಮಾಂಡ್, ಗ್ರಾಹಕ ಏನಾದರೂ ಬೇಡಿಕೆಯನ್ನು ಇಟ್ಟರೆ ನನಗೆ ದುಡ್ಡು ಬೇಕು, ವಿತ್ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನನ್ನ ಖಾತೆಯಿಂದ ಅಂತ ಹೇಳಿದಾಗ ಬ್ಯಾಂಕು ಆ ದುಡ್ಡನ್ನು ಗ್ರಾಹಕನಿಗೆ ಕೊಡಬೇಕು. ದಟ್ ಈಸ್ ಇನ್ ದಿ ಫಾರ್ಮ್ ಆಫ್ ವಿತ್ಡ್ರಾಬಲ್ ಮೇ ಟೇಕ್ ಪ್ಲೇಸ್ ಇನ್ ದಿ ಫಾರ್ಮ್ ಆಫ್ ಚೆಕ್ ಆರ್ ಡಿಮಾಂಡ್ ಡ್ರಾಫ್ಟ್. ಡ್ರಾಫ್ಟ್ ಅಂತ ಹೇಳ್ತೀವಿ ಇಲ್ಲಿ, ಡಿಮಾಂಡ್ ಡ್ರಾಫ್ಟ್ ಆಗಿರ್ಬೋದು. ಅಥವಾ ಆರ್ಡರ್, ನನ್ನ ಅಕೌಂಟಿಂದ ಇಂಥ ಒಂದು ಅಕೌಂಟಿಗೆ ಇಷ್ಟು ಹಣವನ್ನು ವರ್ಗಾವಣೆ ಮಾಡಿ, ಟ್ರಾನ್ಸ್ಫರ್ ಮಾಡಿ. ಇಟ್ ಇಸ್ ಅನ್ ಆರ್ಡರ್ ಫ್ರಮ್ ದ ಕಸ್ಟಮರ್ ಆಫ್ ದಿ ಬ್ಯಾಂಕ್. ಆರ್ ಅದರ್ವೈಸ್, ಇತರೆ ರೂಪಗಳಲ್ಲಿ ಹಣವನ್ನು ಅಕ್ಸೆಪ್ಟ್ ಮಾಡೋದಾಗಿರ್ಬೋದು ಅಥವಾ ಹಣವನ್ನು ಡೆಪಾಸಿಟ್ ಮಾಡೋದು ಅಥವಾ ಹಿಂಪಡೆಕೊಳ್ಳುವಂಥದ್ದು, ವಿತ್ಡ್ರಾವಲ್ ಆಗಿರುವಂಥದ್ದಾಗಿರ್ಬೋದು. ಈ ಮೇಯ್ನ್ ಆ್ಯಕ್ಟಿವಿಟಿಯನ್ನು ಈ ಒಂದು ಬ್ಯಾಂಕು ಮಾಡಿಕೊಡುತ್ತೆ. Coming to the definition of the banking company. A banking company has been defined under Section 5, subsection C of Banking Regulations Act of 1949. 1949ರ ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಕಾಯ್ದೆಯ ಪ್ರಕಾರವಾಗಿ ಸೆಕ್ಷನ್ 5 ಸಬ್ಸೆಕ್ಷನ್ ಸಿನ ಪ್ರಕಾರ ಬ್ಯಾಂಕಿಂಗ್ ಕಂಪನಿಯನ್ನು ಈ ರೀತಿಯಾಗಿ ವ್ಯಾಖ್ಯಾನಿಸಬಹುದು. ಎನಿ ಕಂಪನಿ ವಿಚ್ ಟ್ರಾನ್ಸಾಕ್ಟ್ಸ್ ದ ಬಿಸ್ನೆಸ್ ಆಫ್ ಬ್ಯಾಂಕಿಂಗ್ ಇನ್ ಇಂಡಿಯಾ. ಯಾವುದೇ ಒಂದು ಕಂಪನಿ ಬ್ಯಾಂಕಿಂಗ್ನ ಚಟುವಟಿಕೆಗಳನ್ನು ನಮ್ಮ ದೇಶದಲ್ಲಿ ನಡೆಸಿದ್ದೇ ಆದರೆ ಅಂಥ ಒಂದು ಕಂಪನಿಯನ್ನು ಅಥವಾ ಅಂಥ ಒಂದು ಬಿಸ್ನೆಸ್ಸನ್ನು ಬ್ಯಾಂಕಿಂಗ್ ಕಂಪನಿ ಅಂತ ಕರಿತೀವಿ.
Then other definition of this banking company as Section 5 subsection B of the Banking Regulations Act of 1949 defines banking as accepting for the purpose of lending or investment. Accepting for the purpose of lending or investment. ಏನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತಾರೆ ಇಲ್ಲಿ? ಠೇವಣಿಗಳನ್ನು, ದಟ್ ಈಸ್ ಮನಿ ಆರ್ ಡೆಪಾಸಿಟ್ಸ್ of money from the public, repayable on demand or otherwise withdrawable by check, draft, order or otherwise. Okay, this is considered as the definition as per section 5 subsection B of Banking Regulations Act of 1949. Now the banks has to maintain some accounts or the books, ledgers, for the purpose of doing the transactions or conducting its business activities. ಬ್ಯಾಂಕುಗಳು ತನ್ನ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡೋದಕ್ಕೆ ಆಧಾರವಾಗಿ ಕೆಲವಷ್ಟು ಬುಕ್ಸ್ ಆಫ್ ಅಕೌಂಟ್ಸನ್ನು ಅಥವಾ ಕೆಲವಷ್ಟು ಲೆಡ್ಜರ್ಸನ್ನು, ರಿಜಿಸ್ಟರ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಆ ಬುಕ್ಸ್ ಅಥವಾ ರಿಜಿಸ್ಟರ್ಸನ್ನು ನಾವು ಮುಖ್ಯವಾಗಿ 3 ವಿಧಾನದಲ್ಲಿ ನೋಡ್ತೀವಿ. The types of books of accounts maintained by banks are of 3 kinds. They are, the first one is principal ledger or books, subsidiary ledgers or books, and the third category are the other registers and memorandum books. ಈ ರೀತಿಯಾಗಿ 3 ಬುಕ್ಸನ್ನು ಈ ಒಂದು ಬ್ಯಾಂಕು ತನ್ನ ಚಟುವಟಿಕೆಗಳಿಗೆ ಅನುಗುಣವಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಆ ಬುಕ್ಸನ್ನು. ಆ ಬುಕ್ಸಲ್ಲಿ ಮೊದಲನೇದು ಪ್ರಿನ್ಸಿಪಲ್ ಲೆಡ್ಜರ್ಸ್ ಆರ್ ಬುಕ್ಸ್, ಸೆಕೆಂಡ್ ಈಸ್ ಸಬ್ಸಿಡಿಯರಿ ಲೆಡ್ಜರ್ಸ್ ಆರ್ ಬುಕ್ಸ್, ಆ್ಯಂಡ್ ದ ಥರ್ಡ್ ಈಸ್ ಅದರ್ ರಿಜಿಸ್ಟರ್ಸ್ ಆ್ಯಂಡ್ ಮೆಮೊರಂಡಮ್ ಬುಕ್ಸ್. ಪ್ರಿನ್ಸಿಪಲ್ ಲೆಡ್ಜರ್ಸಲ್ಲಿ ಯಾವುದೆಲ್ಲ ಬುಕ್ಸನ್ನು ಈ ಒಂದು ಬ್ಯಾಂಕಿಂಗ್ ಕಂಪನಿ ಅನ್ನೋದು ಮೇಂಟೈನ್ ಮಾಡಬೇಕಾಗುತ್ತೆ ಅಥವಾ ಆ ಒಂದು ಚಟುವಟಿಕೆಗಳನ್ನು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ದೇರ್ ಆರ್ ಮೇನ್ಲಿ 2 kinds. One is cash book and the second is general ledger. 2 ಥರದ ಪ್ರಿನ್ಸಿಪಲ್ ಲೆಡ್ಜರ್ಸ್ ಅಂತ ಹೇಳಿದ್ರೆ ಪ್ರಾಥಮಿಕ ಪುಸ್ತಕಗಳು. ಈ ಪ್ರಾಥಮಿಕವಾಗಿ ಲೆಕ್ಕದ ಪುಸ್ತಕಗಳಲ್ಲಿ ಬಂದಾಗ ಮೊದಲನೇದು ಕ್ಯಾಶ್ ಬುಕ್ ಅಂತ ಹೇಳಿ, ಎರಡನೇದು ಜನರಲ್ ಲೆಡ್ಜರ್. ಮೊದಲನೇ ಕ್ಯಾಶ್ ಬುಕ್, ಇಟ್ ಈಸ್ ಎ ಬುಕ್ ಇನ್ ವಿಚ್ ಆಲ್ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಆರ್ ಅಟ್ ದಿ ಕೌಂಟರ್ ಆರ್ ರೆಕಾರ್ಡೆಡ್. ಓಕೆ, ರಿಸಿಟ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ ಮತ್ತು ಈ ಒಂದು ಪೇಮೆಂಟ್ಸನ್ನು ದಟ್ ಈಸ್ ಅಟ್ ದಿ ಕೌಂಟರ್ ಆರ್ ರೆಕಾರ್ಡೆಡ್. ಏನು ನಾವು ಕ್ಯಾಶನ್ನು ಬ್ಯಾಂಕ್ಗಳಲ್ಲಿ ಕೌಂಟರ್ ಮುಖಾಂತರ ರಿಸೀವ್ ಮಾಡ್ಕೊಳ್ತೀವಿ, ವಿತ್ಡ್ರಾ ಮಾಡ್ಕೊಳ್ಳೋದ್ರ ಮುಖಾಂತರ ಆಗಿರ್ಬೋದು ಅಥವಾ ನಮ್ಮ ಅಕೌಂಟಿಗೆ ಜಮೆ ಮಾಡೋವಂಥದ್ದಾಗಿರ್ಬೋದು ಮಾಡ್ತೀವೋ, ಆ ಒಂದು ಕ್ಯಾಶು ಔಟ್ಫ್ಲೋ ಆರ್ ಇನ್ಫ್ಲೋ ಫ್ರಮ್ ಬ್ಯಾಂಕ್ ಆರ್ ರೆಕಾರ್ಡೆಡ್ ಇನ್ ಎ ಸ್ಪೆಸಿಫಿಕ್ ಬುಕ್ ಕಾಲ್ಡ್ ಕ್ಯಾಶ್ ಬುಕ್. ಒಂದು ನಗದು ಪುಸ್ತಕದಲ್ಲಿ ಹಣದ ಒಳಹರಿವು ಆಗಿರ್ಬೋದು, ಹೊರಹರಿವು ಆಗಿರ್ಬೋದು. ಇನ್ಫ್ಲೋ ಆರ್ ಔಟ್ಫ್ಲೋ, ರಿಸಿಟ್ ಆರ್ ಪೇಮೆಂಟ್ ಯಾವುದೇ ಆಗಿರ್ಬೋದು ಅದನ್ನು ಕ್ಯಾಶ್ ಬುಕ್ಕಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ದಟ್ ಈಸ್ ಬ್ಯಾಂಕ್. ದೆನ್ ದ ಸೆಕೆಂಡ್ ಲೆಡ್ಜರ್ ಈಸ್ ಜನರಲ್ ಲೆಡ್ಜರ್. ದ ಜನರಲ್ ಲೆಡ್ಜರ್ ರೆಕಾರ್ಡ್ಸ್ ಡೀಟೇಲ್ಸ್ ರಿಗಾರ್ಡಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ದ ಅಸೆಟ್ಸ್. ಎಕ್ಸ್ಪೆನ್ಸಸ್ ಮತ್ತು ಅಸೆಟ್ಸ್ನ ಬಗ್ಗೆ ಈ ಒಂದು ಜನರಲ್ ಲೆಡ್ಜರಲ್ಲಿ ಎಂಟ್ರೀಸನ್ನು ನಾವು ಮಾಡಬೇಕಾಗುತ್ತೆ. ದಟ್ ಈಸ್ ಬೈ ಬ್ಯಾಂಕಿಂಗ್ ಕಂಪನಿ. ದ ಜನರಲ್ ಲೆಡ್ಜರ್ ಆಲ್ಸೋ ಕಂಟೈನ್ಸ್ ದ ಕಂಟ್ರೋಲ್ ಅಕೌಂಟ್ಸ್ ಆಫ್ ಸಬ್ಸಿಡಿಯರಿ ಬುಕ್ಸ್. ಈ ಒಂದು ಜನರಲ್ ಲೆಡ್ಜರು ಸಬ್ಸಿಡಿಯರಿ ಬುಕ್ಸ್ಗೂ ಸಹ ಲಿಂಕನ್ನು ಹೊಂದಿರುತ್ತೆ. ಆ ಒಂದು ಸಬ್ಸಿಡಿಯರಿ ಬುಕ್ಸ್ ಯಾವ್ಯಾವುದು ಅಂತ ಕನ್ಸಿಡರ್ ಮಾಡಿದ್ರೆ, ಇದು ಸಬ್ಸಿಡಿಯರಿ ಬುಕ್ಸು ದೀಸ್ ಆರ್ ಸೆಕೆಂಡ್ ಟೈಪ್ಸ್ ಆಫ್ ಬುಕ್ಸ್ ವಿಚ್ ಆರ್ ಮೇಂಟೈನ್ಡ್ ಬೈ ದ ಬ್ಯಾಂಕಿಂಗ್ ಕಂಪನಿ. ಈ ಒಂದು ಸಬ್ಸಿಡಿಯರಿ ಬುಕ್ಸು ಎರಡನೇ ವಿಧಾನವಾದಂತಹ ಒಂದು ಬುಕ್ಸ್ ಆಫ್ ಅಕೌಂಟ್ಸನ್ನು ಅಥವಾ ಲೆಡ್ಜರ್ಸನ್ನು ಬ್ಯಾಂಕಿಂಗ್ ಕಂಪನಿ ಮೇಂಟೈನ್ ಮಾಡಬೇಕಾಗುತ್ತೆ. ದೀಸ್ ಇನ್ಕ್ಲೂಡ್ಸ್ ದ ಫಸ್ಟ್ ಒನ್ ಆ್ಯಸ್ ರಿಸೀವಿಂಗ್ ಕ್ಯಾಶಿಯರ್ಸ್ ಕೌಂಟರ್ ಕ್ಯಾಶ್ ಬುಕ್. ರಿಸೀವಿಂಗ್ ಕ್ಯಾಶಿಯರ್ಸ್ ಕೌಂಟರ್ ಕ್ಯಾಶ್ ಬುಕ್ ಅಂತ ಹೇಳಿದ್ರೆ ಡೆಪಾಸಿಟ್ಸನ್ನು ಸ್ವೀಕಾರ ಮಾಡುವಂಥ, ಠೇವಣಿಗಳನ್ನು ಸ್ವೀಕಾರ ಮಾಡುವಂಥ ಒಬ್ಬ ಕ್ಯಾಶ್ ರಿಸೀವರ್ಗೆ ಹೇಳ್ತೀವಿ ಅಥವಾ ಆಫೀಸರ್ಗೆ ಹೇಳ್ತೀವಿ ರಿಸೀವಿಂಗ್ ಕ್ಯಾಶಿಯರ್ಸ್ ಕೌಂಟರ್ ಕ್ಯಾಶ್ ಬುಕ್.
ಅವರು ಸಪ್ರೇಟಾಗಿ ಆ ಒಂದು ಬುಕ್ಕನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ದೆನ್ ದ ಸೆಕೆಂಡ್ ಈಸ್ ಪೇಯಿಂಗ್ ಕ್ಯಾಷರ್ಸ್ ಕೌಂಟರ್ ಕ್ಯಾಶ್ ಬುಕ್. ಪೇಯಿಂಗ್ ಕ್ಯಾಷಿಯರ್ ಅಂತ ಹೇಳಿದ್ರೆ ಗ್ರಾಹಕರು ಏನೆಲ್ಲ ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಳ್ತಾರೋ ಬ್ಯಾಂಕಿಂದ ಆ ಒಬ್ಬ ಕ್ಯಾಷಿಯರ್ ಅವರಿಗೆ ಪೇ ಮಾಡಬೇಕಾಗುತ್ತೆ. ಆ ಪೇಯಿಂಗ್ ಕ್ಯಾಷರ್ಸ್ ಕೌಂಟರ್ ಕ್ಯಾಶ್ ಬುಕ್ ಅದನ್ನು ಸಹ ಸಬ್ಸಿಡಿಯರಿ ಬುಕ್ನ ಒಂದು ಭಾಗ ಆಗಿರುತ್ತೆ. ದೆನ್ ಕರೆಂಟ್ ಅಕೌಂಟ್ಸ್ ಲೆಡ್ಜರ್ ವಿಚ್ ಆರ್ ಗೋಯಿಂಗ್ ಟು ಬಿ ಮೈಂಡ್ ಫಾರ್ ದ ಬಿಸ್ನೆಸ್ ಮ್ಯಾನ್ಸ್. ಓಕೆ, ಆ ಒಂದು ಅಕೌಂಟನ್ನು ಕರೆಂಟ್ ಅಕೌಂಟನ್ನು ಈ ಒಂದು ಇನ್ನೂ ಸಬ್ಸಿಡಿಯರಿ ಬುಕ್ಸ್ನ ಅಂಗವಾಗಿ ನಾವು ಬ್ಯಾಂಕ್ಗಳು ಮೇಂಟೈನ್ ಮಾಡಬೇಕಾಗುತ್ತೆ. ದೆನ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಎಸ್ ಬಿ ಅಕೌಂಟ್. ಓಕೆ, ಈ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಸ್ ಲೆಡ್ಜರ್ ಸಾಮಾನ್ಯ ಗ್ರಾಹಕರು ಏನು ಅಕೌಂಟನ್ನು ಮೇಂಟೈನ್ ಮಾಡಿರ್ತಾರೋ ಆ ಅಕೌಂಟ್ಗೆ ಸಂಬಂಧಪಟ್ಟಾಗೆ ಒಂದು ಸಪರೇಟ್ ರಿಜಿಸ್ಟರನ್ನು ಅಥವಾ ಲೆಡ್ಜರನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ದೆನ್ ದ ಫಿಕ್ಸ್ಡ್ ಡೆಪಾಸಿಟ್ಸ್ ಅಕೌಂಟ್, ನಿಶ್ಚಿತ ಅವಧಿಗಳಿಗೆ ಓಕೆ ಅವಧಿಯ ಅನುಗುಣವಾಗಿ ಏನು ಅಕೌಂಟನ್ನು ಓಪನ್ ಮಾಡಿರ್ತಾರೋ ಗ್ರಾಹಕರು ಅದಕ್ಕೆ ಸಪರೇಟಾಗಿ ಒಂದು ಲೆಡ್ಜರನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ದೆನ್ ಇನ್ವೆಸ್ಟ್ಮೆಂಟ್ ಲೆಡ್ಜರ್, ಕ್ಯಾಶ್ ಕ್ರೆಡಿಟ್ ಲೆಡ್ಜರ್, ಲೋನ್ ಲೆಡ್ಜರ್, ಬಿಲ್ಸ್ ಡಿಸ್ಕೌಂಟೆಡ್ ಆ್ಯಂಡ್ ಪರ್ಚೇಸ್ಡ್ ಲೆಡ್ಜರ್, ರೆಕರಿಂಗ್ ಡೆಪಾಸಿಟ್ ಅಕೌಂಟ್ಸ್ ಲೆಡ್ಜರ್, ಕಸ್ಟಮರ್ಸ್ ಅಕ್ಸೆಪ್ಟೆನ್ಸ್ ಎಂಡಾರ್ಸ್ಮೆಂಟ್ ಆ್ಯಂಡ್ ದ ಗ್ಯಾರಂಟಿ ಲೆಡ್ಜರ್. ಇಷ್ಟು ಲೆಡ್ಜರ್ಸನ್ನು ಈ ಸಬ್ಸಿಡಿಯರಿ ಬುಕ್ಸಲ್ಲಿ ಬ್ಯಾಂಕ್ಗಳು ಮೇಂಟೈನ್ ಮಾಡಬೇಕಾಗುತ್ತೆ. ಅದರ್ ರಿಜಿಸ್ಟರ್ಸ್ ಆ್ಯಂಡ್ ಮೆಮೊರಂಡಮ್ ಬುಕ್ಸ್. The third type of books which are to be maintained by the banking companies includes the first one as bills for collection register, share security register, jewelry register, demand draft register, safe custody register, standing order register, dishonored check register, letter of credit register ಆ್ಯಂಡ್ ಲಾಕರ್ಸ್ ರಿಜಿಸ್ಟರ್. ಈ ರಿಜಿಸ್ಟರ್ಗಳು ಏನೇನು ಅನ್ನೋದನ್ನು ಸಂಕ್ಷಿಪ್ತವಾಗಿ ಬ್ರೀಫ್ಲಿ ಐ ವಿಲ್ ಎಕ್ಸ್ಪ್ಲೈನ್. ಬಿಲ್ಸ್ ಫಾರ್ ಕಲೆಕ್ಷನ್ ರಿಜಿಸ್ಟರ್ ಮೀನ್ಸ್ ಚೆಕ್ಗಳು ಅಥವಾ ಬಿಲ್ಲುಗಳನ್ನು ಏನಾದರೂ ಕೊಟ್ಟಿದ್ರೆ ಗ್ರಾಹಕರು ಅದನ್ನು ಬೇರೆ ಬ್ಯಾಂಕ್ ಇಂಟರ್ ಬ್ಯಾಂಕಿಂದ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಪ್ರೇಟಾಗಿ ಒಂದು ರಿಜಿಸ್ಟರ್ನ ಮೇಂಟೈನ್ ಮಾಡಬೇಕು. ದಟ್ ಈಸ್ ಬಿಲ್ಸ್ ಫಾರ್ ಕಲೆಕ್ಷನ್ ರಿಜಿಸ್ಟರ್. ಶೇರ್ ಸೆಕ್ಯೂರಿಟಿ ರಿಜಿಸ್ಟರ್, ಬ್ಯಾಂಕಿಂಗ್ ಕಂಪನಿಗಳು ಏನು ಶೇರ್ಗಳನ್ನು ಕೊಟ್ಟಿರ್ತಾರೋ ಅದನ್ನು ಸೆಕ್ಯೂರಿಟಿಯಾಗಿ ಏನಾದರೂ ತೊಗೊಂಡಿದ್ರೆ ದ ಗ್ಯಾರಂಟಿ ಸರ್ಟಿಫಿಕೇಟ್ಸ್ ಅವೆಲ್ಲವನ್ನು ಶೇರ್ ಸೆಕ್ಯೂರಿಟಿ ರಿಜಿಸ್ಟರಲ್ಲಿ ಮೇಂಟೈನ್ ಮಾಡಿರಬೇಕಾಗಿರುತ್ತೆ. ಜ್ಯುವೆಲರಿ ರಿಜಿಸ್ಟರ್. ಜ್ಯುವೆಲರಿ ರಿಜಿಸ್ಟರ್ ಈಸ್ ಮೇಂಟೈನ್ಡ್ ಫಾರ್ ದಿ ಪರ್ಪಸ್ ಆಫ್ ಅಡ್ವಾನ್ಸಿಂಗ್ ಲೋನ್ಸ್ ಆನ್ ಜ್ಯುವೆಲರಿ. ದೆನ್ ಡಿಮ್ಯಾಂಡ್ ಡ್ರಾಫ್ಟ್ ರಿಜಿಸ್ಟರ್. ಡಿ ಡಿಯನ್ನು ಯಾವ ಗ್ರಾಹಕ ಎಷ್ಟು ಅಮೌಂಟಿಗೆ ತಗೊಂಡಿದ್ದಾನೆ ಮತ್ತು ಯಾರಿಗೆ ಅದೊಂದು ಡಿ ಡಿಯನ್ನು ಕಳಿಸಿದ್ದೀವಿ, ಇನ್ ಫೇವರ್ ಆಫ್ ಹೂಮ್ ದ ಡಿ ಡಿ ಈಸ್ ಡ್ರಾನ್, ವಾಟ್ ಇಸ್ ದ ಕಮಿಷನ್ ಅರ್ನ್ಡ್ ಬೈ ದಿ ಬ್ಯಾಂಕ್. ಆ ಒಂದು ಡಿ ಡಿಯನ್ನು ಕೊಡೋದ್ರ ಮುಖಾಂತರ ಬ್ಯಾಂಕಿಗೆ ಕಮಿಷನ್ ಎಷ್ಟು ಬಂತು ಅನ್ನೋದನ್ನು ಈ ಡಿಮ್ಯಾಂಡ್ ಡ್ರಾಫ್ಟ್ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೇಫ್ ಕಸ್ಟಡಿ ರಿಜಿಸ್ಟರ್. ಕೆಲವಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲವನ್ನೂ ಸಪರೇಟಾಗಿ ಸ್ಟ್ಯಾಚ್ಯುಟರಿ ಡಾಕ್ಯುಮೆಂಟ್ಸ್ ಎಲ್ಲವನ್ನೂ ಸೇಫ್ ಕಸ್ಟಡಿಯಲ್ಲಿ ಇಟ್ಟುಬಿಡಬೇಕಾಗುತ್ತೆ. ಅದಕ್ಕೋಸ್ಕರ ಸಪರೇಟ್ ರಿಜಿಸ್ಟರ್ ಸೇಫ್ ಕಸ್ಟಡಿ ರಿಜಿಸ್ಟರ್. ಸ್ಟ್ಯಾಂಡಿಂಗ್ ಆರ್ಡರ್ ರಿಜಿಸ್ಟರ್. ಕಸ್ಟಮರ್ಸು ಕೆಲವು ಸಾರಿ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾರೆ. ಎಕ್ಸಾಂಪಲ್, ಪ್ರತಿ ತಿಂಗಳನ್ನ 1ನೇ ತಾರೀಕು ಅಥವಾ 1ನೇ ತಾರೀಕು ಅಥವಾ 5ನೇ ತಾರೀಕು ನನ್ನ ಖಾತೆಯಿಂದ ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್ ಅಥವಾ ಇಯರ್ಲಿ ಒನ್ಸ್ ಟ್ಯಾಕ್ಸನ್ನು ಕಟ್ಟಿ, ಎವ್ರಿ ಮಂತು ಇನ್ಶೂರೆನ್ಸ್ ಪ್ರೀಮಿಯಮನ್ನು LIC ಪ್ರೀಮಿಯಮನ್ನು ಇಷ್ಟು ಅಮೌಂಟನ್ನು ಕಟ್ಟಿ ಅಂತ ಹೇಳಿಬಿಟ್ಟು ಗ್ರಾಹಕ ಏನಾದರೂ ಬ್ಯಾಂಕರ್ಗೆ ಬ್ಯಾಂಕ್ ಆಫೀಸರ್ಗೆ ರಿಕ್ವೆಸ್ಟನ್ನು ಕೊಟ್ಟರೆ ದಟ್ ಈಸ್ ಕಾಲ್ಡ್ ಸ್ಟ್ಯಾಂಡಿಂಗ್ ಆರ್ಡರ್. ಆ ಸ್ಟ್ಯಾಂಡಿಂಗ್ ಆರ್ಡರ್ ಅಥವಾ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಆ ಒಂದು ರಿಜಿಸ್ಟರ್ನ ಸಪ್ರೇಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಡಿಸಾನರ್ಡ್ ಚೆಕ್ ರಿಜಿಸ್ಟರ್. ಕೆಲವು ಸಾರಿ ಡ್ಯೂ ಟು ಸಮ್ ರೀಸನ್ಸ್ the check is going to be dishonored by the banker because example for dishonor of a check it may be difference in the amount in words and amount in figures. Then post dated check or the lack of balance, insufficient balance available in the account which is the account's balance is less than the amount which is mentioned in the check. Signature difference, all this amounts to dishonor of check. ಆ ಒಂದು ಡಿಸಾನರ್ ಆಗಿರೋಂಥ ಚೆಕ್ಗಳನ್ನು, ಅಮಾನ್ಯವಾಗಿರುವಂಥ ಚೆಕ್ಗಳನ್ನು, ಅಮಾನ್ಯ ಅಂತ ಹೇಳಿದ್ರೆ
ಆ ಚೆಕ್ಗೆ ಪೇಮೆಂಟನ್ನು ಮಾಡಿರೋದಿಲ್ಲ. ಅಂಥ ಚೆಕ್ಕನ್ನು ಡಿಸಾನರ್ ಚೆಕ್ ಅಂತ ಹೇಳ್ತೀವಿ. ಅದನ್ನು ಸಪರೇಟಾಗಿ ಒಂದು ರಿಜಿಸ್ಟರಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಲೆಟರ್ ಆಫ್ ಕ್ರೆಡಿಟ್ ರಿಜಿಸ್ಟರ್. Letter of credit means it is an agreement or financial arrangement between the banker and the customer for short-term purpose. Then lockers register etc. ಓಕೆ, ಲಾಕರ್ಸ್ ರಿಜಿಸ್ಟರ್ ಅಂತ ಹೇಳಿದ್ರೆ ಇಲ್ಲಿ ಸೇಫ್ ಲಾಕರ್ಸನ್ನು ಪ್ರೊವೈಡ್ ಮಾಡಿಕೊಡುತ್ತೆ. ಎಕ್ಸಾಂಪಲ್, ಮನೆಗಳಲ್ಲಿ ಈ ಜ್ಯುವೆಲರೀಸನ್ನು ಅಥವಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸನ್ನು ಮನೆಯಲ್ಲಿ ಇಟ್ಟಿರುವಂಥದ್ದು ಅಷ್ಟು ಸೇಫ್ಟಿ ಇರೋದಿಲ್ಲ ಅಂತ ಹೇಳಿದಾಗ ದ ಬ್ಯಾಂಕ್ಸ್ ಆರ್ ಪ್ರೊವೈಡಿಂಗ್ ದ ಸೇಫ್ಟಿ ಲಾಕರ್ಸ್ ಫಾರ್ ದಿ ಬೆನಿಫಿಟ್ ಆಫ್ ದಿ ಕಸ್ಟಮರ್ಸ್ ಅದಕ್ಕೆ ಇನ್ನು ರೆಂಟನ್ನು ಕೊಡೋದ್ರ ಮುಖಾಂತರವಾಗಿ ಲಾಕರ್ ಫೆಸಿಲಿಟೀಸನ್ನು ಬ್ಯಾಂಕ್ಗಳಲ್ಲಿ ಯೂಸ್ ಮಾಡ್ಕೊಳ್ಬೋದು. ದೀಸ್ ಆರ್ ದ ಥರ್ಡ್ ಕ್ಯಾಟಗರಿ ಆಫ್ ಬುಕ್ಸ್ ಆರ್ ದ ಲೆಡ್ಜರ್ಸ್ ವಿಚ್ ಆರ್ ಮೇಂಟೈನ್ಡ್ ಬೈ ದ ಬ್ಯಾಂಕಿಂಗ್ ಕಂಪನೀಸ್. ದೆನ್ ಕಮಿಂಗ್ ಟು ದ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಆಫ್ ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಆ್ಯಕ್ಟ್. 1949 ಬ್ಯಾಂಕಿಂಗ್ ಕಾಯ್ದೆಯ ಪ್ರಕಾರವಾಗಿ ಈ ಒಂದು ಬ್ಯಾಂಕಿಂಗ್ ರೆಗ್ಯುಲೇಷನ್ಸಲ್ಲಿ ಬಂದಾಗ ಕೆಲವಷ್ಟು ನಿಯಮಗಳನ್ನು ರೂಪಿಸಲಾಗಿದೆ. ಆ ನಿಯಮಗಳು ಯಾವುದು ಅಂತ ಹೇಳಿದ್ರೆ ಇಟ್ ಇನ್ಕ್ಲೂಡ್ಸ್ ದ ರೆಗ್ಯುಲೇಷನ್ಸ್ ಇನ್ಕ್ಲೂಡ್ಸ್ ದ ಫಸ್ಟ್ ಒನ್ ಆ್ಯಸ್ ದ ಶೇರ್ ಕ್ಯಾಪಿಟಲ್. The share capital must be one half of the subscribed capital. ಈ ಒಂದು ಶೇರ್ ಕ್ಯಾಪಿಟಲು ಒನ್ ಆಫ್ ದಿ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ನ ಅರ್ಧ ಭಾಗದಷ್ಟು ಇರಲೇಬೇಕು. ಇಟ್ ಈಸ್ ಕಂಪಲ್ಸರಿ. ಸ್ಟ್ಯಾಚ್ಯುಟರಿ ರಿಸರ್ವ್ ಈಸ್ ದ ಸೆಕೆಂಡ್ ಪ್ರಾವಿಷನ್. ದ ಸ್ಟ್ಯಾಚ್ಯುಟರಿ ರಿಸರ್ವ್ ಮೀನ್ಸ್ ದ ರಿಸರ್ವ್ ವಿಚ್ ಈಸ್ ಮೇಂಟೈನ್ಡ್ ಬೈ ದಿ ಬ್ಯಾಂಕಿಂಗ್ ಕಂಪನಿ ಆರ್ ಎ ಬ್ಯಾಂಕ್ ಆಸ್ ಪರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸರ್ವ್ಡ್ ಬೈ Banking Regulations Act. The banking company can transfer yearly 25% of its annual profits. 25% ಪ್ರಾಫಿಟನ್ನು ವಾರ್ಷಿಕವಾಗಿ ಒಂದು ಬ್ಯಾಂಕು ಈ ಒಂದು ಶಾಸನಬದ್ಧ ರಿಸರ್ವ್ಗೆ, ಸ್ಟ್ಯಾಚ್ಯುಟರಿ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬಹುದು. ದೆನ್ ಕ್ಯಾಶ್ ರಿಸರ್ವ್. ದ ಕ್ಯಾಶ್ ರಿಸರ್ವ್ ಈಸ್ ಆಲ್ವೇಸ್ ಈಕ್ವಲ್ ಟು 8% ಆಫ್ ಇಟ್ಸ್ ಟೋಟಲ್ ಟರ್ಮ್ ಡೆಪಾಸಿಟ್ಸ್. ಓಕೆ, ಟೋಟಲ್ ಟರ್ಮ್ ಡೆಪಾಸಿಟ್ಸ್ ಏನನ್ನು ತಗೊಂಡಿರುತ್ತೋ ಆ ಟೋಟಲ್ ಟರ್ಮ್ ಡೆಪಾಸಿಟ್ಸ್ನ 8%ಗಿಂತಲೂ ಹೆಚ್ಚಿಗೆ ಇರಬಾರ್ದು. ಬಟ್ 2002 ಆನ್ವರ್ಡ್ಸ್ ದ 8% ಈಸ್ ಚೇಂಜ್ಡ್ ಟು ಆರ್ ಇನ್ಕ್ರೀಸ್ಡ್ ಟು 10%. 2% ಹೆಚ್ಚಿಸೋದ್ರ ಮುಖಾಂತರವಾಗಿ ಈಗ ಪ್ರೆಸೆಂಟ್ ಇರುವಂಥದ್ದು 10% ಇದೆ. ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ. The statutory liquidity ratio is always the bank can invest to the extent of 25% of its time and total deposits. Total depositsನ 25% ಅಮೌಂಟನ್ನು ಈ ಒಂದು ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋದಲ್ಲಿ ತೊಡಗಿಸ್ಕೊಳ್ಬೋದು. ಅಸೆಟ್ಸ್ ಇನ್ ಇಂಡಿಯಾ ಮಸ್ಟ್ ಬಿ 75%. 75%ನಷ್ಟು ಆಸ್ತಿಗಳನ್ನು ಈ ಒಂದು ಬ್ಯಾಂಕಿಂಗ್ ಕಂಪನಿ ನಮ್ಮ ದೇಶದಲ್ಲಿ, ಇಂಡಿಯಾದಲ್ಲಿ ಹೊಂದಿರಬೇಕಾಗುತ್ತೆ, ಭಾರತ ದೇಶದಲ್ಲಿ ಹೊಂದಿರಬೇಕಾಗುತ್ತೆ. ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಶಲ್ ನಾಟ್ ಹೋಲ್ಡ್ ಮೋರ್ ದ್ಯಾನ್ 30% ಆಫ್ ಇಟ್ಸ್ ಪೇಡ್ ಅಪ್ ಕ್ಯಾಪಿಟಲ್. ಪೇಡ್ ಅಪ್ ಕ್ಯಾಪಿಟಲ್ನ 30%ಗಿಂತಲೂ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟನ್ನು ಈ ಒಂದು ಬ್ಯಾಂಕು ಬೇರೆ ಕಡೆಗೆ, ಹೊರಗಡೆಗೆ ಶೇರ್ಸ್ ಅಥವಾ ಡಿಬೆಂಚರ್ಸ್ನ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿರಬಾರ್ದು. ಓಕೆ, ದ ಮ್ಯಾಕ್ಸಿಮಮ್ ಅಲೋಯಬಲ್ investment in shares and debentures is to the extent of 30% of its paid up capital. Then declaration and payment of dividends. Dividend ಅಂತ ಹೇಳಿದ್ರೆ ಲಾಭಾಂಶ. ಲಾಭಾಂಶವನ್ನು ಯಾವಾಗ ಘೋಷಣೆ ಮಾಡ್ಬೋದು ಮತ್ತು ಯಾವ ರೀತಿಯಲ್ಲಿ ಪೇಮೆಂಟನ್ನು ಮಾಡ್ಬೋದು, ಪಾವತಿಸ್ಬೋದು. ದ ಡಿಕ್ಲರೇಷನ್ ಆ್ಯಂಡ್ ಪೇಮೆಂಟ್ ಆಫ್ ಡಿವಿಡೆಂಡ್ಸ್ ಈಸ್ ಬೇಸ್ಡ್ ಆನ್ ಎ ಕಂಡೀಷನ್, ದಟ್ ಈಸ್ no banking can declare and pay dividends until all capitalized expenses are completely written off. ಈ ಒಂದು ಕಂಡೀಷನ್ನು ತುಂಬ ಇಂಪಾರ್ಟೆಂಟ್ ಇರುವಂಥದ್ದು. ಓಕೆ, ಅಂಟಿಲ್ ಆಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್. ಓಕೆ, ಯಾವ ಒಂದು ಟೈಮ್ನವರೆಗೂ, ಯಾವ ಒಂದು ಅವಧಿಯವರೆಗೂ ಈ ಒಂದು ಡಿಕ್ಲರೇಷನ್ ಆಫ್ ಅಂಡ್ ಪೇಮೆಂಟ್ ಆಫ್ ಡಿವಿಡೆಂಡನ್ನು ಮಾಡಬಾರ್ದು ಅಂತ ಹೇಳಿದ್ರೆ ಅಂಟಿಲ್ ಆಲ್ ಕ್ಯಾಪಿಟಲೈಸ್ಡ್ ಎಕ್ಸ್ಪೆನ್ಸಸ್ ಆರ್ ಕಂಪ್ಲೀಟ್ಲಿ ರಿಟರ್ನ್ ಆಫ್. ಓಕೆ, ಕಂಪ್ಲೀಟಾಗಿ ರೈಟ್ ಆಫ್ ಆಗೋವರೆಗೂ ಈ ಒಂದು ಕ್ಯಾಪಿಟಲೈಸ್ಡ್ ಎಕ್ಸ್ಪೆನ್ಸಸ್ಸು ನೋ ಬ್ಯಾಂಕಿಂಗ್ ಕಂಪನಿ ಕ್ಯಾನ್ ಡಿಕ್ಲೇರ್ ಆ್ಯಂಡ್ ಪೇ ಡಿವಿಡೆಂಡ್. ಓಕೆ, ದಿಸ್ ಇಸ್ ವಿತ್ ರಿಗಾರ್ಡ್ ಟು ದ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಆಫ್
the Banking Regulations Act of 1949. In addition to this, the payment of commission, brokerage, or remuneration in respect of issue of shares or discount on issue of shares cannot exceed 2.5% of the paid up ವ್ಯಾಲ್ಯೂ ಆಫ್ ಶೇರ್ಸ್. ಓಕೆ, ಈ ಒಂದು ಪರ್ಸೆಂಟೇಜು ಸಹ ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ. ಪೇಮೆಂಟ್ ಆಫ್ ಕಮಿಷನ್, ಬ್ರೋಕರೇಜ್, ರೆಮ್ಯುನರೇಷನ್ ಯಾವುದೇ ಆಗಿರ್ಬೋದು, ಈ ಒಂದು ಶೇರ್ಸ್ ಮತ್ತು ಈ ಶೇರ್ಸ್ನ ಡಿಸ್ಕೌಂಟ್ ಆಗಿರ್ಬೋದು ಅಥವಾ ಇಶ್ಯೂ ಆಫ್ ಶೇರ್ಸ್ನ ಸಂಬಂಧ ಆಗಿರ್ಬೋದು, ಇಟ್ ಕೆನಾಟ್ ಎಕ್ಸೀಡ್ 2.5% ಆಫ್ ದಿ ಟೋಟಲ್ ಪೇಡ್ ಅಪ್ ವ್ಯಾಲ್ಯೂ ಆಫ್ ಶೇರ್ಸ್. ಟೋಟಲ್ ಪೇಡ್ ಅಪ್ ಕ್ಯಾಪಿಟಲ್ ಏನಿರುತ್ತೋ, ವ್ಯಾಲ್ಯೂ ಏನಿರುತ್ತೋ, ಈ ಒಂದು ಟೋಟಲ್ ಪೇಡ್ ಅಪ್ ವ್ಯಾಲ್ಯೂ ಆಫ್ ದಿ ಶೇರ್ ಅದರ 2.5%ಗಿಂತಲೂ ಹೆಚ್ಚಿನ ಒಂದು ಅಮೌಂಟನ್ನು ಕಮಿಷನ್, ಬ್ರೋಕರೇಜ್ ಆರ್ ರೆಮ್ಯುನರೇಷನ್ ಆಗಿ ಕೊಡಬಾರ್ದು. ಓಕೆ, ದಿಸ್ ಈಸ್ ದ ಅನದರ್ ಒನ್ ಇಂಪಾರ್ಟೆಂಟ್ ಪ್ರಾವಿಷನ್ ಆಫ್ ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಆ್ಯಕ್ಟ್. ದೆನ್ ಅನ್ಕಾಲ್ಡ್ ಕ್ಯಾಪಿಟಲ್. ಅನ್ಕಾಲ್ಡ್ ಕ್ಯಾಪಿಟಲ್ ಕೆನಾಟ್ ಕ್ರಿಯೇಟ್ ಎನಿ ಚಾರ್ಜ್ ಆನ್ ಅನ್ಕಾಲ್ಡ್ ಕ್ಯಾಪಿಟಲ್. ಈ ಒಂದು ಬ್ಯಾಂಕಿಂಗ್ ಕಂಪನಿ ಅನ್ಕಾಲ್ಡ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಅನ್ಕಾಲ್ಡ್ ಕ್ಯಾಪಿಟಲ್ ಅಂತ ಹೇಳಿದ್ರೆ, ಓಕೆ, ಎಕ್ಸಾಂಪಲನ್ನು ನಾನಿಲ್ಲಿ ಕೊಡ್ತೇನೆ. ಈಗ ಒಂದು ಕಂಪನಿ ಒಂದು ಫೇಸ್ ವ್ಯಾಲ್ಯೂ ಆಫ್ ದಿ ಶೇರನ್ನು 10 rupees ಅಂತ ಕನ್ಸಿಡರ್ ಮಾಡಿದ್ರೆ, ಆ 10 rupeesನ್ನು ಒಟ್ಟಿಗೆ ತಗೊಳ್ಳೋದಿಲ್ಲ. ಆನ್ ಫಸ್ಟ್, ಓಕೆ, ನೋ ಅಪ್ಲಿಕೇಶನ್, ಆನ್ ಅಲಾಟ್ಮೆಂಟ್, ಆನ್ ಫಸ್ಟ್ ಕಾಲ್, ಆನ್ ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ಅಂತೇಳಿ. ಆನ್ ಅಪ್ಲಿಕೇಶನ್ 2 rupees, ಆನ್ ಅಲಾಟ್ಮೆಂಟ್ 3 rupees, ಆನ್ ಫಸ್ಟ್ ಕಾಲ್ 2 rupees, and remaining 3 rupees is in the form of ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ಅಂತ ತಗೊಳ್ಳೋಣ. ಈ ಒಂದು ರೀತಿಯಲ್ಲಿ ತಗೊಂಡಾಗ ಅಪ್ಲಿಕೇಶನ್ ಆಗಿರುತ್ತೆ, ಅಲಾಟ್ಮೆಂಟ್ ಆಗಿರುತ್ತೆ, ಫಸ್ಟ್ ಕಾಲ್ ಸಹ ಆಗಿರುತ್ತೆ. ಇನ್ನು ಉಳ್ಕೊಳ್ಳೋಂಥ ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ನ ಅಮೌಂಟು ಬ್ಯಾಂಕಿಂಗ್ ಕಂಪನಿ ಇನ್ನೂ ಕಾಲ್ ಮಾಡಿರೋದಿಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಅನ್ಕಾಲ್ಡ್ ಕ್ಯಾಪಿಟಲ್. ಈ ಒಂದು ಅನ್ಕಾಲ್ಡ್ ಕ್ಯಾಪಿಟಲ್ ಕೆನಾಟ್ ಕ್ರಿಯೇಟ್ ಎನಿ ಚಾರ್ಜ್ ಆನ್ ದ ಅನ್ಕಾಲ್ಡ್ ಕ್ಯಾಪಿಟಲ್ ಬೈ ದಿ ಬ್ಯಾಂಕ್. ಬ್ಯಾಂಕ್ ಯಾವುದೇ ರೀತಿಯಂಥ ಒಂದು ಎಕ್ಸ್ಟ್ರಾ ಚಾರ್ಜನ್ನು ಆ ಒಂದು ಅನ್ಕಾಲ್ಡ್ ಕ್ಯಾಪಿಟಲ್ನ ಮೇಲೆ ತಗೊಳ್ಬಾರ್ದು. ದೆನ್ ದೆರ್ ಆರ್ ಸೋ ಮೆನಿ ರೆಸ್ಟ್ರಿಕ್ಷನ್ಸ್ ಆನ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್. ಸಾಲ ಮತ್ತು ಮುಂಗಡಗಳನ್ನು ಕೊಡೋದ್ರ ಮೊದಲು ಆ ಒಂದು ಸಾಲ ಮತ್ತು ಮುಂಗಡಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ರೆಸ್ಟ್ರಿಕ್ಷನ್ಸನ್ನು ಈ ಒಂದು ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಆ್ಯಕ್ಟ್ನಲ್ಲಿ ನೀಡಲಾಗಿರುತ್ತೆ. These are the important provisions of Banking Regulations Act of 1949. Now we shall sum up this first session with some multiple choice questions. The first one says, what is a banking company? You have the options. Option A is a company which accepts deposits. Option B, a company which lends money. Option C, a company which provides locker facility. Option D, all of the above. And the right answer is option D, all of the above. The second question is, Banking Regulations Act was passed in which year? Option A, 1948. Option B, 1956. Option C, 1949. And option D, 1950. The right answer is option C, 1949. The third question is, principal ledgers of a bank includes option A, cash book and stock book. Option B, cash book and general ledger. Option C, cash book only. Option D, cash book and issue book. The correct answer is option B, cash book and general ledger. Now the fourth question is, what is the percentage of profits can a banking company be transferred to statutory reserve? ಒಂದು ಬ್ಯಾಂಕಿಂಗ್ ಕಂಪನಿ ಎಷ್ಟು ಪರ್ಸೆಂಟ್ನ ಪ್ರಾಫಿಟ್ಸನ್ನು, ಲಾಭವನ್ನು ಸ್ಟ್ಯಾಚ್ಯುಟರಿ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ಬೋದು, ವರ್ಗಾಯಿಸಬಹುದು? ಆಪ್ಷನ್ ಎ 25% ಆಫ್ ಆನ್ಯುವಲ್ ಪ್ರಾಫಿಟ್ಸ್. ಆಪ್ಷನ್ ಬಿ 15% ಆಫ್ ಆನ್ಯುವಲ್ ಪ್ರಾಫಿಟ್ಸ್. Option C, 20% of annual profits. Option D, 28% of annual profits. The right answer is option A, 25% of annual profits. And the last question of this session includes, a bank cannot declare and pay dividend until option A, all capitalized expenses are partially written off.
B. All recurring expenses are partially written off. C. All recurring expenses are completely written off. And option D. All capitalized expenses are completely written off. The right answer is option D. All capitalized expenses are completely written off. With this, I end this first session. Thank you.